So, ಇಲ್ಲಿ ಸಮೀರ್ ಅವರಾಗ್ಲಿ ನಾವೇ ಆಗ್ಲಿ ಇಲ್ಲಿ ಧರ್ಮಸ್ಥಳದ ಬಗ್ಗೆ ನಾವು ಮಾತಾಡ್ತಿಲ್ಲ. ಇಲ್ಲಿ ಮಾತಾಡ್ತಿರೋದು ಧರ್ಮಸ್ಥಳ ಅನ್ನೋ ಹೆಸರು ಧರ್ಮನ ಇಟ್ಕೊಂಡು ಅಧರ್ಮ ಮಾಡ್ತಿರೋರ್ ಬಗ್ಗೆ ನಾವು ಮಾತಾಡ್ತಿದೀವಿ. ಪರವಾಗಿಲ್ಲ, ಎಲ್ಲಿ ಗಂಟ ಹೋಗಿ ನಿಲ್ಲುತ್ತೋ ನಿಲ್ಲಿ, ಕೊನೆ ಪಕ್ಷಕ್ಕೆ ನಮ್ ಪ್ರಾಣ ಹೋಗೋ ಸ್ಥಿತಿ ಬಂದ್ರು ಪರವಾಗಿಲ್ಲ. ಸೊ ಗೈಸ್, ನೀವೇನ್ 3 ದಿನದಿಂದ ನೋಡ್ತಾ ಇದೀರಾ ಸೌಜನ್ಯ ಅವ್ರ ಕೇಸು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ಅಂಡ್ ಇದು 2012 ಇಂದ ನಡೀತಾ ಇರೋ ಇಶ್ಯೂ, ಇಲ್ಲಿವರೆಗೂ ಇದು ಸಾಲ್ವ್ ಆಗಿಲ್ಲ. ಸೊ ಇದು ಜಾತಿ ಧರ್ಮ ಅನ್ನೋದಕ್ಕಿಂತ ಎಲ್ಲ ಮಿಗಿಲಾಗಿ ಮೇಲ್ಗಡೆ ಒಂದು ಹೆಣ್ಮಗುವಿನ ನ್ಯಾಯದ ಪ್ರಶ್ನೆ. ಸೊ 12-13 ವರ್ಷ ಆದ್ರೂ ಒಂದು ಹೆಣ್ಮಗುಗ್ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಸೊ ನಾವ್ ಯಾವ ಸಮಾಜದಲ್ಲಿ ಬದುಕ್ತಾ ಇದೀವಿ ಅನ್ನೋದು ನೀವೇ ಅರ್ಥ ಮಾಡ್ಕೊಂಡು. ಸೊ ನಾವು ಕರ್ನಾಟಕದಲ್ಲಿ ಏನೇ ಪ್ರೊಟೆಸ್ಟ್ ನಡೆಸಿದ್ರು ಇಲ್ಲಿ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಆಫ್ ಪವರ್ ಆಫ್ ದೆಮ್, ಅಂದ್ರೆ ಅವ್ರ ಪವರ್ ಇಂದ ಅದನ್ನ ಅಳ್ಸಾಕ್ತಾರೆ. ಸೊ ಅದೆಲ್ರಿಗೂ ಗೊತ್ತಿರೋದೇ, ಇದೇನ್ ನಾನೇನ್ ಹೊಸ್ದಾಗಿ ಹೇಳ್ಬೇಕಾಗಿಲ್ಲ. ಅಂಡ್ ಸಮೀರ್ ಅವ್ರ ವಿಡಿಯೋ ನಾನು ಬಯೋದಲ್ಲೂ ಹಾಕಿರ್ತೀನಿ, ಜಸ್ಟ್ ಹೋಗಿ ನೋಡಿ ನೀವ್ ನೋಡಿಲ್ಲ ಅಂತ ಅಂದ್ರೆ. ಆ ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಇದ್ರ ಬಗ್ಗೆ ನಾವ್ ಏನ್ ಕ್ರಮ ತಗೊಬೇಕು ಆಸ್ ಎ ಪಬ್ಲಿಕ್ ಆಗಿ, ಯಾರು ಮಾಡಕ್ಕಾಗಲ್ಲ. ಸೊ ನಾವು ಹಿಡಿಬೇಕಾಗಿರೋದು ಸೆಂಟ್ರಲ್ ಗವರ್ಮೆಂಟ್, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಅವ್ರ ಹತ್ರ ನಾವು ಹೋಗ್ಲೇಬೇಕು. ಅವ್ರ ಹತ್ರ ಹೋಗಕ್ ಒಂದೇ ದಾರಿ, ಒಂದು ಪೇಪರ್, ಒಂದು ಪೆನ್ನು. ಅಲ್ಲಿ ಇಲ್ಲಿಂದ ನಾವ್ ಲೆಟರ್ ಬರೆದ್ರೆ, ಒಬ್ರು ಲೆಟರ್ ಬರೆದ್ರೆ ನಾವು ಇಗ್ನೋರ್ ಮಾಡ್ಬೋದು, ಇಬ್ರು ಬರೆದ್ರೆ ಇಗ್ನೋರ್ ಮಾಡ್ಬೋದು, 1,000 ಬರೆದ್ರೆ ಇಗ್ನೋರ್ ಮಾಡ್ಬೋದು, 2,000 ಬರೆದ್ರೆ ಇಗ್ನೋರ್ ಮಾಡ್ಬೋದು. ಬಟ್ ಲಕ್ಷ ಕೋಟಿ ಗಟ್ಲೆ ನಾವು ಲೆಟರ್ ಬರ್ದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಫೀಸಿಗೆ ನಾವು ಕಳ್ಸಿದ್ರೆ ಸೊ ಯಾವುದೇ ಕಾರಣಕ್ಕೂ ಇಗ್ನೋರ್ ಮಾಡಕ್ ಆಗಲ್ಲ. ಅದನ್ನ ನಾವು ಮಾಡೋಣ. ಸೊ ಅಲ್ಲಿಂದ ಒಂದು ಫೋರ್ಸ್ ಬರುತ್ತೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ನ್ಯಾಯ ಸ್ಟಾರ್ಟ್ ಆಗುತ್ತೆ, ನ್ಯಾಯ ಸಿಗುತ್ತೆ. ತಿರ್ಗಾ ಇನ್ವೆಸ್ಟಿಗೇಷನ್ ಆಗುತ್ತೆ. ಸೌಜನ್ಯ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಕರ್ಮ ಅನ್ನೋದು ಯಾವತ್ತೂ ಅಷ್ಟೇ, ಹೋಗಿರೋದು ವಾಪಸ್ ಬರ್ಲೇಬೇಕು, ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್.